ನೋಡಿ, ಎನ್ಐಎ ಹಿರಿಯ ಅಧಿಕಾರಿಗಳ ಸಭೆ ಈಗ ಮುಕ್ತಾಯ ಆಗಿದೆ. ಎನ್ಐಎ ಅಧಿಕಾರಿಗಳಿಂದ ಕೆಲವೇ ಕ್ಷಣಗಳಲ್ಲಿ ರಾಣಾ ಬಂಧನ ಪ್ರೊಸೆಸ್ ನಡೆಯುತ್ತೆ. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸ್ ಬಿಗಿ ಭದ್ರತೆ ಇದೆ. ಪಾಲಂ ಏರ್ಪೋರ್ಟ್ ಬಳಿ ಹೈ ಸೆಕ್ಯೂರಿಟಿ ಕೂಡ ಈಗಾಗಲೇ ಇರುವಂತದ್ದು. ಎನ್ಐಎ ಹಿರಿಯ ಅಧಿಕಾರಿಗಳ ಸಭೆ ಮುಕ್ತಾಯ ಆಗಿದೆ. ಈ ಬಂಧನ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಸಬೇಕಾಗುತ್ತೆ, ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಕರ್ಕೊಂಡು ಬರ್ತಾ ಇರುವಂತದ್ದು, ಆ ಪ್ರೊಸೆಸ್ ಯಾವ ರೀತಿ ಆಗಿರುತ್ತೆ, ಯಾವ ರೀತಿ ಮಾಡಬೇಕಾಗುತ್ತೆ, ಅದೆಲ್ಲವನ್ನು ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೆ ಎನ್ಐಎ ಅಧಿಕಾರಿಗಳು ಹಿರಿಯ ತಂಡ ಕೂಡ ಅದನ್ನೆಲ್ಲ ಕೂಡ ಕಂಪ್ಲೀಟ್ ಆಗಿ ಈ ಸಭೆಯನ್ನ ಮುಗಿಸಿರುವಂತದ್ದು. ಈತನನ್ನ ಕರ್ಕೊಂಡು ಬಂದ್ರ ಮೇಲೆ ಮುಂದೇನು ಮಾಡಬೇಕು ಅದ್ರ ಬಗ್ಗೆನೂ ಕೂಡ ಈ ಸಭೆಯಲ್ಲಿ ಚರ್ಚೆ ಆಗಿದೆ. ಜೊತೆಗೆ ಈತನನ್ನ ಕರ್ಕೊಂಡು ಬಂದು ನೆಕ್ಸ್ಟ್ ತಿಹಾರ್ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಇಲ್ಲೊಂದು ಬಹಳ ಇಂಪಾರ್ಟೆಂಟ್ ಸಂಗತಿ ಅಂತ ಹೇಳಿದ್ರೆ, ಮುಂಬೈಯಲ್ಲಿ ತನಿಖೆ ಆಗೋದು ಕಷ್ಟ, ಆದ್ರೆ ದೆಹಲಿಯಲ್ಲಿ ತನಿಖೆ ಆಗತ್ತೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಈ ಬಗ್ಗೆ ಮಾತಾಡ್ತಾ ಇದ್ರು ರಿಪಬ್ಲಿಕನ್ ಜೊತೆ ಚಂದು ಪುರಾಣಿಕ್ ಅವರು. ಚಂದು ಪುರಾಣಿಕ್ ಅವರೇ, ನಮಸ್ಕಾರ. ನಮಸ್ತೆ. ನಮಸ್ತೆ. ಈಗ ತನಿಖೆ ಸರ್ಕಾರ ಮಾಡತ್ತೆ, ಅಧಿಕಾರಿಗಳು ಮಾಡ್ತಾರೆ, ಆದ್ರೆ ಜನರಲ್ಲಿ ಇರುವಂತ ಕ್ಯೂರಿಯಾಸಿಟಿ, ಜನರಲ್ಲಿ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇರುವಂತದ್ದು ಡೈರೆಕ್ಟ್ ಹಿಟ್ ಕ್ವಶನ್, ಆತನಿಗೆ ಗಲ್ ಶಿಕ್ಷೆ ಆಗತ್ತಾ, ಆಗೋದಾದ್ರೆ ಎಷ್ಟು ಸಮಯ ಬೇಕಾಗಬಹುದು ಅಂತ. ಗಲ್ ಶಿಕ್ಷೆ ಆಗೋದ್ರಲ್ಲಿ ಏನ್ ಸಂಶಯ ಇಲ್ಲ. ಕಾರಣ ಏನು, 166 ಜನರು ಮತ್ತು 2,000 ಕುಟುಂಬಗಳನ್ನ ಅವರಿಗೆ ಏನ್ ರೀತಿಯಲ್ಲಿ ಇಂಜುರೀಸ್ ಅಥವಾ ಆಘಾತ ಉಂಟಾಗಿದೆ, ಗಾಯ ಆಗಿದೆ ಅಥವಾ ಲೈಫ್ ಲಾಂಗ್ ಒಂದು ಇಂಜುರೀಸ್ ಆಗ್ತದೆ ಅಂತದನ್ನ ನೋಡಿದಾಗ ಈ ಪ್ರಪೋರ್ಷನೇಟ್ ಆಗಿ, ಸಿ ಜಸ್ಟಿಸ್ ಆಲ್ವೇಸ್ ಟು ಬಿ ಪ್ರಪೋರ್ಷನೇಟ್ ಟು ದಿ ಕ್ರೈಮ್ ದಟ್ ಇಸ್ ಕಮಿಟೆಡ್. ಯಾವುದೇ ಒಂದು ಪನಿಷ್ಮೆಂಟ್ ಅಲ್ಲಿ ಅದಕ್ಕೊಂದು ರೇಂಜ್ ಇರುತ್ತೆ. 5 years, 10 years, 15 years. ಆಮೇಲೆ 15 ಅಂದ್ರೆ ಜೀವಾವಧಿ. ಅಂದ್ರೆ ಈಗ ಜೀವಾವಧಿ ಅಂದ್ರೆ ಕೆಲವು ಸಾರಿ ಬಿಡುಗಡೆನೆ ಆಗಲ್ಲ, ಆರೋಗ್ಯದ ಮೇಲೆ ಅಥವಾ ಒಳ್ಳೆ ನಡಚೆ ಮೇಲೆ ಬಿಡಬಹುದು. ಅಂದ್ರೆ ಡೆತ್ ಪನಿಷ್ಮೆಂಟ್ ಆಗಬೇಕಾದ್ರೆ ಇಟ್ ಶುಡ್ ಬಿ ಎಕ್ಸಾಂಪ್ಲರಿ ಪನಿಷ್ಮೆಂಟ್. ಯಾಕೆ ಎಕ್ಸಾಂಪ್ಲರಿ? ಅವನು ಅಮಾನ್ಯವಾಗಿ ಮತ್ತೆ ಉದ್ದೇಶಪೂರ್ವಕವಾಗಿ ಪೂರ್ವ ಸಂಚಿತ ವ್ಯವಸ್ಥೆಯಿಂದ ಮತ್ತು ಎಲ್ಲ ಜನರ ಒಂದು ಜೀವನವನ್ನ ಅಥವಾ ಜೀವವನ್ನ ತೆಗಿತಕ್ಕಂತ, ನಾಶ ಮಾಡತಕ್ಕಂತ ಒಂದು ಪ್ಲಾನ್ ಮಾಡಿರ್ತಾರಲ್ಲ, ಅದು ಡಯಾಬಾಲಿಕ್ ಮೈಂಡ್, ರಾಕ್ಷಸಿ ಮನೋಭಾವನೆಯ ಒಂದು ಮನಸ್ಸು ಎಂತಕ್ಕಂಥದ್ದನ್ನ ಕಾಣ್ತೇವೆ. ಅದ್ರ ಜೊತೆಗೆ ಅದು ಇಂಡಿವಿಜುವಲ್ ಆಯ್ತು. ಪ್ರಾಣ ಅಂತ ವ್ಯಕ್ತಿ ಅವನು ಹಣಕ್ಕಾಗಿ ಮಾಡಿದಾನ ಅಥವಾ ಇನ್ಯಾವುದೇ ಒಂದು ದೇಶ ಪ್ರೇಮ, ತನ್ನ ದೇಶದ ಬಗ್ಗೆ ಮಾಡಿದಾನ, ಅದು ಬೇರೆ ವಿಷಯ. ಅದು ಬಹಳ ಸೆಕೆಂಡರಿ, ಕ್ಷುಲ್ಲಕವಾದ. ನನ್ನ ಪ್ರಕಾರ ಇದೊಂದು ಅಂತಾರಾಷ್ಟ್ರೀಯ ಸಂಚು ಎನ್ನುವ ರೀತಿಯಲ್ಲಿ ಇದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅದನ್ನ ಒಂದು ರೀತಿಯಲ್ಲಿ ನ್ಯಾಯ ಪ್ರಕ್ರಿಯೆಯಲ್ಲಿ ಆಧಾರ ಕೊಡಿ. ಇಲ್ಲದೆ ಅಮೆರಿಕ ಸುಪ್ರೀಂ ಕೋರ್ಟ್ ಎಲ್ಲ, ಆರ್ಡಿನರಿ ಕೋರ್ಟ್ ಅಲ್ಲೇ ನಿಮಗೆ ಬೇಲ್ ಸಿಗೋದು ಕಷ್ಟ ಮತ್ತೆ ಬಿಡುಗಡೆ ಆಗೋದು ಕಷ್ಟ. ಅಂತ ಸನ್ನಿವೇಶದಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಸುಮಾರು 16 ವರ್ಷಗಳ ಕಾಲ ಅವನ ಬಗ್ಗೆ ಎವಿಡೆನ್ಸ್ ಅನ್ನ ಕೊಟ್ಟು ಅವ್ರಿಗೆ ಜಡ್ಜ್ ಕೇಳ್ತಾರೆ, ಇಸ್ ಇಸ್ ನಾಟ್ ಅಕ್ಸೆಪ್ಟೇಬಲ್, ವಾಟ್ ಈಸ್ ವೇರ್ ಇಸ್ ದಿ ಸ್ಟ್ರಾಂಗ್ ಎವಿಡೆನ್ಸ್ ದಟ್ ದಿಸ್ ಫೆಲೋ ಹ್ಯಾಡ್ ಆಫೀಸ್ ಇನ್ ಬಾಂಬೆ. ಮತ್ತೆ ಇನ್ಯಾವುದು ಎವಿಡೆನ್ಸ್ ಇದೆ, 231 ಟೆಲಿಫೋನ್ ಕಾಲ್ಗಳ ಒಂದು ಹಿಸ್ಟ್ರಿ ಕೊಟ್ಟಿದಾರಲ್ಲ, ದಟ್ ಇಸ್ ಮಾರ್ವೆಲಸ್ ಎವಿಡೆನ್ಸ್. ಇಟ್ಸ್ ಔಟ್ಸ್ಟ್ಯಾಂಡಿಂಗ್, ಅಪ್ಲಾಡಬಲ್, ಮೆಚ್ಚುಗೆಯನ್ನು ತೋರಿಸ್ತಕ್ಕಂತ ಒಂದು ಎವಿಡೆನ್ಸ್. ಸೊ ಇಂಥ ಈ ರೀತಿ ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇದ್ದೀವಿ, ಬಿಕಾಸ್ ಐ ಆಮ್ ನಾಟ್ ಇನ್ ದಿ NSA. ನಾನು ಬಟ್ ಒಂದು ಸೆಕ್ಯೂರಿಟಿಯನ್ನ ಅಧ್ಯಯನ ಮಾಡಿರ್ತಕ್ಕಂಥ ವ್ಯಕ್ತಿಯಾಗಿ ಹೇಳ್ತೇನೆ. ಇಂಟರ್ನ್ಯಾಷನಲ್ ಸೆಕ್ಯೂರಿಟಿಯಲ್ಲಿ ಫಸ್ಟ್ ಬರೋದೇನಪ್ಪಾ ಅಂದ್ರೆ, ವಾಟ್ ಈಸ್ ದಿ ಇಂಟೆಂಟ್, ಅವರ ಉದ್ದೇಶ ಏನು? ಈ ದೇಶದ ಸಮಗ್ರತೆಯನ್ನ ಪ್ರಶ್ನಿಸ್ತಕ್ಕಂಥ, ಅದಕ್ಕೆ ಸವಾಲು ಒಡ್ಡುವಂತ, ಅದಕ್ಕೆ ಅವಮಾನ್ಯತೆಯನ್ನು ಮಾಡ್ತಕ್ಕಂಥ, ಆ ದೇಶದ ಭದ್ರತೆಯನ್ನೇ ಪ್ರಶ್ನಿಸ್ತಕ್ಕಂಥದ್ದನ್ನು ಮಾಡಿ. ಇವರೇ ಅಮೆರಿಕಾದಲ್ಲಿ ಬಾಂಬ್ಗಳನ್ನ ಅದನ್ನ ಏರೋಪ್ಲೇನ್ ಮೂಲಕ ದಾಳಿ ಮಾಡಿದ್ರು. ಅವ್ರು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ರು. ಚೆನ್ನಾಗಿ ಅಂದ್ರೆ ಅವರ ಒಂದು ಕ್ರಿಮಿನಲ್ ಮೈಂಡ್ ಎಷ್ಟು ರೀತಿ ಇತ್ತು. ಇದೇ ರೀತಿ ಇವನು ರಾಡಾ ಸಹ ಮಾಡಿದ್ದಾನೆ. ಅದರಿಂದ ಅದಕ್ಕೆ ನಾವು ಹೋಲಿಸಿದಾಗ ಇದು ನಮ್ಮ ದೇಶಕ್ಕೆ ಒಂದು ರೀತಿಯಲ್ಲಿ ಹೋಲಿಸಿದ್ರೆ ಇದೊಂದು ದೊಡ್ಡ ದುರಂತ. ಕಾರಣ ಅದಕ್ಕೆ ನೀವು ಹೇಳಿದ್ರಲ್ಲ, ಡೆಲ್ಲಿನಲ್ಲಿ ಅವರು ಯಾಕೆ ವಿಚಾರಣೆ ಮಾಡ್ತಾರೆ, ಬಾಂಬೆ ಇದ್ ನೋಡ್ರಿ, ಸಮುದ್ರದಲ್ಲೇ ಬಂದವರು ಇವರೆಲ್ಲ ಯಾರು ಈ ಭಯೋತ್ಪಾದಕರು. ಸಮುದ್ರದಿಂದ ಒಂದು ದೋಣಿಯಲ್ಲಿ ರಾತ್ರಿ ನಮ್ಮನ್ನ ಏನಾರಿಸಿ ಬಂದಿರತಕ್ಕಂತ ಈ ಬಂಡುಕೋರರನ್ನ ಅಥವಾ ಒಂದು ರೀತಿ ಭಯೋತ್ಪಾದಕರನ್ನ ನೀವು ವಿಚಾರಣೆ ಮಾಡಿದ್ರೆ ಬಹುಶಃ ಈ ರೀತಿಯಲ್ಲಿ ಬೇರೆ ಬೇರೆ ಏನು ನೋಡಿ, ಎನ್ಐಎ ಹಿರಿಯ ಅಧಿಕಾರಿಗಳ ಸಭೆ ಈಗ ಮುಕ್ತಾಯ ಆಗಿದೆ. ಎನ್ಐಎ ಅಧಿಕಾರಿಗಳಿಂದ ಕೆಲವೇ ಕ್ಷಣಗಳಲ್ಲಿ ರಾಣಾ ಬಂಧನ ಪ್ರೊಸೆಸ್ ನಡೆಯುತ್ತೆ. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸ್ ಬಿಗಿ ಭದ್ರತೆ ಇದೆ. ಪಾಲಂ ಏರ್ಪೋರ್ಟ್ ಬಳಿ ಹೈ ಸೆಕ್ಯೂರಿಟಿ ಕೂಡ ಈಗಾಗಲೇ ಇರುವಂತದ್ದು. ಎನ್ಐಎ ಹಿರಿಯ ಅಧಿಕಾರಿಗಳ ಸಭೆ ಮುಕ್ತಾಯ ಆಗಿದೆ. ಈ ಬಂಧನ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಸಬೇಕಾಗುತ್ತೆ, ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಕರ್ಕೊಂಡು ಬರ್ತಾ ಇರುವಂತದ್ದು, ಆ ಪ್ರೊಸೆಸ್ ಯಾವ ರೀತಿ ಆಗಿರುತ್ತೆ, ಯಾವ ರೀತಿ ಮಾಡಬೇಕಾಗತ್ತೆ, ಅದೆಲ್ಲವನ್ನು ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೆ ಎನ್ಐಎ ಅಧಿಕಾರಿಗಳು ಹಿರಿಯ ತಂಡ ಕೂಡ ಅದನ್ನೆಲ್ಲ ಕೂಡ ಕಂಪ್ಲೀಟ್ ಆಗಿ ಈ ಸಭೆಯನ್ನ ಮುಗಿಸಿರುವಂತದ್ದು. ಈತನನ್ನ ಕರ್ಕೊಂಡು ಬಂದ್ರ ಮೇಲೆ ಮುಂದೇನು ಮಾಡಬೇಕು,
ಅದ್ರ ಬಗ್ಗೆನೂ ಕೂಡ ಈ ಸಭೆಯಲ್ಲಿ ಚರ್ಚೆ ಆಗಿದೆ. ಜೊತೆಗೆ ಈತನನ್ನ ಕರ್ಕೊಂಡು ಬಂದು ನೆಕ್ಸ್ಟ್ ತಿಹಾರ್ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಇಲ್ಲೊಂದು ಬಹಳ ಇಂಪಾರ್ಟೆಂಟ್ ಸಂಗತಿ ಅಂತ ಹೇಳಿದ್ರೆ ಮುಂಬೈಯಲ್ಲಿ ತನಿಖೆ ಆಗೋದು ಕಷ್ಟ, ಆದ್ರೆ ದೆಹಲಿಯಲ್ಲಿ ತನಿಖೆ ಆಗುತ್ತೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಈ ಬಗ್ಗೆ ಮಾತಾಡ್ತಾ ಇದ್ರು ರಿಪಬ್ಲಿಕನ್ ಜೊತೆ ಚಂದು ಪುರಾಣಿಕ್ ಅವರು. ಚಂದು ಪುರಾಣಿಕ್ ಅವರೇ ನಮಸ್ಕಾರ. ನಮಸ್ತೆ ನಮಸ್ತೆ. ಈಗ ತನಿಖೆ ಸರ್ಕಾರ ಮಾಡುತ್ತೆ, ಅಧಿಕಾರಿಗಳು ಮಾಡುತ್ತಾರೆ, ಆದ್ರೆ ಜನರಲ್ಲಿ ಇರುವಂತ ಕ್ಯೂರಿಯಾಸಿಟಿ, ಜನರಲ್ಲಿ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇರುವಂತದ್ದು ಡೈರೆಕ್ಟ್ ಹಿಟ್ ಕ್ವಶನ್, ಆತನಿಗೆ ಗಲ್ ಶಿಕ್ಷೆ ಆಗತ್ತಾ, ಆಗೋದಾದ್ರೆ ಎಷ್ಟು ಸಮಯ ಬೇಕಾಗಬಹುದು ಅಂತ. ಗಲ್ ಶಿಕ್ಷೆ ಆಗೋದ್ರಲ್ಲಿ ಏನ್ ಸಂಶಯ ಇಲ್ಲ. ಕಾರಣ ಏನು, 166 ಜನರು ಮತ್ತು 2,000 ಕುಟುಂಬಗಳನ್ನ ಅವರಿಗೆ ಏನ್ ರೀತಿನಲ್ಲಿ ಇಂಜುರೀಸ್ ಅಥವಾ ಆಘಾತ ಉಂಟಾಗಿದೆ, ಗಾಯ ಆಗಿದೆ ಅಥವಾ ಲೈಫ್ ಲಾಂಗ್ ಒಂದು ಇಂಜುರೀಸ್ ಆಗ್ತದೆ ಅಂತದನ್ನ ನೋಡಿದಾಗ ಈ ಪ್ರಪೋರ್ಷನೇಟ್ ಆಗಿ ಜಸ್ಟಿಸ್ ಆಲ್ವೇಸ್ ಟು ಬಿ ಪ್ರಪೋರ್ಷನೇಟ್ ಟು ದಿ ಕ್ರೈಮ್ ದಟ್ ಇಸ್ ಕಮಿಟೆಡ್. ಯಾವುದೇ ಒಂದು ಪನಿಷ್ಮೆಂಟ್ ಅಲ್ಲಿ ಅದಕ್ಕೊಂದು ರೇಂಜ್ ಇರುತ್ತೆ, 5 years, 10 years, 15 years. ಆಮೇಲೆ 15 ಅಂದ್ರೆ ಜೀವಾವಧಿ. ಅಂದ್ರೆ ಈಗ ಜೀವಾವಧಿ ಅಂದ್ರೆ ಕೆಲವು ಸಾರಿ ಬಿಡುಗಡೆನೆ ಆಗಲ್ಲ, ಆರೋಗ್ಯದ ಮೇಲೆ ಅಥವಾ ಒಳ್ಳೆ ನೆಚ್ಚ ಮೇಲೆ ಬಿಡಬಹುದು. ಅಂದ್ರೆ ಡೆತ್ ಪನಿಷ್ಮೆಂಟ್ ಆಗಬೇಕಾದ್ರೆ ಇಟ್ ಶುಡ್ ಬಿ ಎಕ್ಸಾಂಪ್ಲರಿ ಪನಿಷ್ಮೆಂಟ್. ಯಾಕೆ ಎಕ್ಸಾಂಪ್ಲರಿ? ಅವನು ಅಮಾನ್ಯವಾಗಿ ಮತ್ತೆ ಉದ್ದೇಶಪೂರ್ವಕವಾಗಿ ಪೂರ್ವ ಸಂಚಿತ ವ್ಯವಸ್ಥೆಯಿಂದ ಮತ್ತು ಎಲ್ಲ ಜನರ ಒಂದು ಜೀವನವನ್ನ ಅಥವಾ ಜೀವವನ್ನ ತೆಗಿತಕ್ಕಂತ, ನಾಶ ಮಾಡತಕ್ಕಂತ ಒಂದು ಪ್ಲಾನ್ ಮಾಡಿರ್ತಾರಲ್ಲ, ಅದು ಡಯಾಬಾಲಿಕ್ ಮೈಂಡ್, ರಾಕ್ಷಸಿ ಮನೋಭಾವನೆಯ ಒಂದು ಮನಸ್ಸು ಎಂತಕ್ಕಂಥದ್ದನ್ನ ಕಾಣ್ತೇವೆ. ಅದ್ರ ಜೊತೆಗೆ ಅದು ಇಂಡಿವಿಜುವಲ್ ಆಯ್ತು. ಪ್ರಾಣ ಅಂತ ವ್ಯಕ್ತಿ ಅವನು ಹಣಕ್ಕಾಗಿ ಮಾಡಿದಾನೋ ಅಥವಾ ಇನ್ಯಾವುದೇ ಒಂದು ದೇಶ ಪ್ರೇಮ ತನ್ನ ದೇಶದ ಬಗ್ಗೆ ಮಾಡಿದಾನೋ ಅದು ಬೇರೆ ವಿಷಯ, ಅದರದ್ದು ಬಹಳ ಸೆಕೆಂಡರಿ, ಕ್ಷುಲ್ಲಕವಾದ. ನನ್ನ ಪ್ರಕಾರ ಇದೊಂದು ಅಂತಾರಾಷ್ಟ್ರೀಯ ಸಂಚು ಎನ್ನುವ ರೀತಿಯಲ್ಲಿ ಇದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅದನ್ನ ಒಂದು ರೀತಿಯಲ್ಲಿ ನ್ಯಾಯ ಪ್ರಕ್ರಿಯೆಯಲ್ಲಿ ಆಧಾರ ಕೊಡಿ. ಇಲ್ಲದೆ ಅಮೆರಿಕ ಸುಪ್ರೀಂ ಕೋರ್ಟ್ ಎಲ್ಲ, ಆರ್ಡಿನರಿ ಕೋರ್ಟ್ ಅಲ್ಲೇ ನಿಮಗೆ ಬೇಲ್ ಸಿಗೋದು ಕಷ್ಟ ಮತ್ತೆ ಬಿಡುಗಡೆ ಆಗೋದು ಕಷ್ಟ. ಅಂತ ಸನ್ನಿವೇಶದಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಸುಮಾರು 16 ವರ್ಷಗಳ ಕಾಲ ಅವನ ಬಗ್ಗೆ ಎವಿಡೆನ್ಸ್ ಅನ್ನ ಕೊಟ್ಟು ಅವ್ರಿಗೆ ಜಡ್ಜ್ ಕೇಳ್ತಾರೆ, ಇಸ್ ಇಸ್ ನಾಟ್ ಅಕ್ಸೆಪ್ಟೇಬಲ್, ವಾಟ್ ಈಸ್ ವೇರ್ ಇಸ್ ದಿ ಸ್ಟ್ರಾಂಗ್ ಎವಿಡೆನ್ಸ್ ದಿಸ್ ಫೆಲೋ ಹ್ಯಾಡ್ ಆಫೀಸ್ ಇನ್ ಬಾಂಬೆ. ಮತ್ತೆ ಇನ್ಯಾವುದು ಎವಿಡೆನ್ಸ್ ಇದೆ, 231 ಟೆಲಿಫೋನ್ ಕಾಲ್ಗಳ ಒಂದು ಹಿಸ್ಟ್ರಿ ಕೊಟ್ಟಿದಾರಲ್ಲ, ದಟ್ ಇಸ್ ಮಾರ್ವೆಲಸ್ ಎವಿಡೆನ್ಸ್. ಇಟ್ಸ್ ಔಟ್ಸ್ಟ್ಯಾಂಡಿಂಗ್, ಅಪ್ಲಾಡಬಲ್, ಮೆಚ್ಚುಗೆಯನ್ನು ತೋರಿಸ್ತಕ್ಕಂಥ ಒಂದು ಎವಿಡೆನ್ಸ್. ಇಂಥ ಈ ರೀತಿ ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇದ್ದೀವಿ, ಬಿಕಾಸ್ ಐ ಆಮ್ ನಾಟ್ ಇನ್ ದಿ NSA ನಾನು, ಬಟ್ ಒಂದು ಸೆಕ್ಯೂರಿಟಿಯನ್ನ ಅಧ್ಯಯನ ಮಾಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತೀನಿ. ಇಂಟರ್ನ್ಯಾಷನಲ್ ಸೆಕ್ಯೂರಿಟಿಯಲ್ಲಿ ಫಸ್ಟ್ ಬರೋದೇನಪ್ಪಾ ಅಂದ್ರೆ ವಾಟ್ ಈಸ್ ದಿ ಇಂಟೆಂಟ್, ಅವರ ಉದ್ದೇಶ ಏನು, ಈ ದೇಶದ ಸಮಗ್ರತೆಯನ್ನ ಪ್ರಶ್ನಿಸ್ತಕ್ಕಂಥ, ಅದಕ್ಕೆ ಸವಾಲು ಒಡ್ಡುವಂತ, ಅದಕ್ಕೆ ಅವಮರ್ಯಾದೆಯನ್ನು ಮಾಡ್ತಕ್ಕಂಥ, ಆ ದೇಶದ ಭದ್ರತೆಯನ್ನೇ ಪ್ರಶ್ನಿಸ್ತಕ್ಕಂಥದ್ದನ್ನು ಮಾಡಿ. ಇವರೇ ಅಮೆರಿಕಾದಲ್ಲಿ ಬಾಂಬ್ಗಳನ್ನ ದಾಳಿ, ಅದನ್ನ ಏರೋಪ್ಲೇನ್ ಮೂಲಕ ದಾಳಿ ಮಾಡಿದ್ರು. ಅವ್ರು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ರು. ಚೆನ್ನಾಗೇಂದ್ರೆ ಅವರ ಒಂದು ಕ್ರಿಮಿನಲ್ ಮೈಂಡ್ ಎಷ್ಟು ರೀತಿ ಇತ್ತು, ಇದೇ ರೀತಿ ಇವನು ರಾಡಾ ಸಹ ಮಾಡಿದ್ದಾನೆ. ಅದರಿಂದ ಅದಕ್ಕೆ ನಾವು ಹೋಲಿಸಿದಾಗ ಇದು ನಮ್ಮ ದೇಶಕ್ಕೆ ಒಂದು ರೀತಿಯಲ್ಲಿ ಹೋಲಿಸಿದ್ರೆ ಇದೊಂದು ದೊಡ್ಡ ದುರಂತ. ಕಾರಣ ಅದಕ್ಕೆ ನೀವು ಹೇಳ್ತಿರಲ್ಲ, ಡೆಲ್ಲಿನಲ್ಲಿ ಅವ್ರು ಯಾಕೆ ವಿಚಾರಣೆ ಮಾಡ್ತಾರೆ, ಬಾಂಬೆ ಇದು ನೋಡ್ರಿ, ಸಮುದ್ರದಲ್ಲೇ ಬಂದವರು ಇವರೆಲ್ಲ ಯಾರು ಈ ಭಯೋತ್ಪಾದಕರು, ಸಮುದ್ರದಿಂದ ಒಂದು ದೋಣಿಯಲ್ಲಿ ರಾತ್ರಿ ನಮ್ಮನ್ನ ಏಮಾರಿಸಿ ಬಂದಿರತಕ್ಕಂಥ ಈ ಬಂಡುಕೋರರನ್ನ ಅಥವಾ ಒಂದು ರೀತಿ ಭಯೋತ್ಪಾದಕರನ್ನ ನೀವು ವಿಚಾರಣೆ ಮಾಡಿದ್ರೆ ಬಹುಶಃ ಈ ರೀತಿಯಲ್ಲಿ ಬೇರೆ ಬೇರೆ ಏನು ನೋಡಿ. NIA ಹಿರಿಯ ಅಧಿಕಾರಿಗಳ ಸಭೆ ಈಗ ಮುಕ್ತಾಯ ಆಗಿದೆ. NIA ಅಧಿಕಾರಿಗಳಿಂದ ಕೆಲವೇ ಕ್ಷಣಗಳಲ್ಲಿ ರಾಣಾ ಬಂಧನ ಪ್ರೊಸೆಸ್ ನಡೆಯುತ್ತೆ. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸ್ ಬಿಗಿ ಭದ್ರತೆ ಇದೆ. ಪಾಲಂ ಏರ್ಪೋರ್ಟ್ ಬಳಿ ಹೈ ಸೆಕ್ಯೂರಿಟಿ ಕೂಡ ಈಗಾಗಲೇ ಇರುವಂತದ್ದು. NIA ಹಿರಿಯ ಅಧಿಕಾರಿಗಳ ಸಭೆ ಮುಕ್ತಾಯ ಆಗಿದೆ. ಈ ಬಂಧನ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಸಬೇಕಾಗುತ್ತೆ, ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಕರ್ಕೊಂಡು ಬರ್ತಾ ಇರುವಂತದ್ದು, ಆ ಪ್ರೊಸೆಸ್ ಯಾವ ರೀತಿ ಆಗಿರುತ್ತೆ, ಯಾವ ರೀತಿ ಮಾಡಬೇಕಾಗತ್ತೆ, ಅದೆಲ್ಲವನ್ನು ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೆ NIA ಅಧಿಕಾರಿಗಳು, ಹಿರಿಯ ತಂಡ ಕೂಡ ಅದನ್ನೆಲ್ಲ ಕೂಡ ಕಂಪ್ಲೀಟ್ ಆಗಿ ಈ ಸಭೆಯನ್ನ ಮುಗಿಸಿರುವಂತದ್ದು. ಈತನನ್ನ ಕರ್ಕೊಂಡು ಬಂದ್ರ ಮೇಲೆ ಮುಂದೇನು ಮಾಡಬೇಕು ಅದ್ರ ಬಗ್ಗೆನೂ ಕೂಡ ಈ ಸಭೆಯಲ್ಲಿ ಚರ್ಚೆ ಆಗಿದೆ. ಜೊತೆಗೆ ಈತನನ್ನ ಕರ್ಕೊಂಡು ಬಂದು ನೆಕ್ಸ್ಟ್ ತಿಹಾರ್ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಇಲ್ಲೊಂದು ಬಹಳ ಇಂಪಾರ್ಟೆಂಟ್ ಸಂಗತಿ ಅಂತ ಹೇಳಿದ್ರೆ ಮುಂಬೈಯಲ್ಲಿ ತನಿಖೆ ಆಗೋದು ಕಷ್ಟ, ಆದ್ರೆ ದೆಹಲಿಯಲ್ಲಿ ತನಿಖೆ ಆಗತ್ತೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಈ ಬಗ್ಗೆ ಮಾತಾಡ್ತಾ ಇದ್ರು ರಿಪಬ್ಲಿಕನ್ ಜೊತೆ ಚಂದು ಪುರಾಣಿಕ್ ಅವರು. ಚಂದು ಪುರಾಣಿಕ್ ಅವರೇ ನಮಸ್ಕಾರ.
ನಮಸ್ತೆ ನಮಸ್ತೆ ನಮಸ್ತೆ. ಈಗ ತನಿಖೆ ಸರ್ಕಾರ ಮಾಡುತ್ತೆ, ಅಧಿಕಾರಿಗಳು ಮಾಡುತ್ತಾರೆ. ಆದ್ರೆ ಜನರಲ್ಲಿರುವಂತ ಕ್ಯೂರಿಯಾಸಿಟಿ, ಜನರಲ್ಲಿ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇರುವಂತದ್ದು ಡೈರೆಕ್ಟ್ ಹಿಟ್ ಕ್ವಶನ್, ಆತನಿಗೆ ಗಲ್ ಶಿಕ್ಷೆ ಆಗತ್ತಾ? ಆಗೋದಾದ್ರೆ ಎಷ್ಟು ಸಮಯ ಬೇಕಾಗಬಹುದು ಅಂತ? ಗಲ್ ಶಿಕ್ಷೆ ಆಗೋದ್ರಲ್ಲಿ ಏನ್ ಸಂಶಯ ಇಲ್ಲ. ಕಾರಣ ಏನು, 166 ಜನರು ಮತ್ತು 2,000 ಕುಟುಂಬಗಳನ್ನ ಅವರಿಗೆ ಏನ್ ರೀತಿನಲ್ಲಿ ಇಂಜುರೀಸ್ ಅಥವಾ ಆಘಾತ ಉಂಟಾಗಿದೆ, ಗಾಯ ಆಗಿದೆ ಅಥವಾ ಲೈಫ್ ಲಾಂಗ್ ಒಂದು ಇಂಜುರೀಸ್ ಆಗ್ತದೆ ಅಂತದನ್ನ ನೋಡಿದಾಗ ಈ ಪ್ರಪೋರ್ಷನೇಟ್ ಆಗಿ ಜಸ್ಟಿಸ್ ಆಲ್ವೇಸ್ ಟು ಬಿ ಪ್ರಪೋರ್ಷನೇಟ್ ಟು ದಿ ಕ್ರೈಮ್ ದಟ್ ಇಸ್ ಕಮಿಟೆಡ್. ಯಾವುದೇ ಒಂದು ಪನಿಷ್ಮೆಂಟ್ ಅಲ್ಲಿ ಅದಕ್ಕೊಂದು ರೇಂಜ್ ಇರುತ್ತೆ, 5 years, 10 years, 15 years. ಆಮೇಲೆ 15 ಅಂದ್ರೆ ಜೀವಾವಧಿ. ಅಂದ್ರೆ ಈಗ ಜೀವಾವಧಿ ಅಂದ್ರೆ ಕೆಲವು ಸಾರಿ ಬಿಡುಗಡೆನೆ ಆಗಲ್ಲ, ಆರೋಗ್ಯದ ಮೇಲೆ ಅಥವಾ ಒಳ್ಳೆ ನಡತೆ ಮೇಲೆ ಬಿಡಬಹುದು. ಅಂದ್ರೆ ಡೆತ್ ಪನಿಷ್ಮೆಂಟ್ ಆಗಬೇಕಾದ್ರೆ ಇಟ್ ಶುಡ್ ಬಿ ಎಕ್ಸಾಂಪ್ಲರಿ ಪನಿಷ್ಮೆಂಟ್. ಯಾಕೆ ಎಕ್ಸಾಂಪ್ಲರಿ? ಅವನು ಅಮಾನ್ಯವಾಗಿ ಮತ್ತೆ ಉದ್ದೇಶಪೂರ್ವಕವಾಗಿ ಪೂರ್ವ ಸಂಚಿತ ವ್ಯವಸ್ಥೆಯಿಂದ ಮತ್ತು ಎಲ್ಲ ಜನರ ಒಂದು ಜೀವನವನ್ನ ಅಥವಾ ಜೀವವನ್ನ ತೆಗಿತಕ್ಕಂತ, ನಾಶ ಮಾಡತಕ್ಕಂತ ಒಂದು ಪ್ಲಾನ್ ಮಾಡಿರ್ತಾರಲ್ಲ, ಅದು ಡಯಾಬಾಲಿಕ್ ಮೈಂಡ್, ರಾಕ್ಷಸಿ ಮನೋಭಾವನೆಯ ಒಂದು ಮನಸ್ಸು ಎಂತಕ್ಕಂಥದ್ದನ್ನ ಕಾಣ್ತೇವೆ. ಅದ್ರ ಜೊತೆಗೆ ಅದು ಇಂಡಿವಿಜುವಲ್ ಆಯ್ತು. ಪ್ರಾಣ ಅಂತ ವ್ಯಕ್ತಿ ಅವನು ಹಣಕ್ಕಾಗಿ ಮಾಡಿದಾನ ಅಥವಾ ಇನ್ಯಾವುದೇ ಒಂದು ದೇಶ ಪ್ರೇಮ, ತನ್ನ ದೇಶದ ಬಗ್ಗೆ ಮಾಡಿದಾನ, ಅದು ಬೇರೆ ವಿಷಯ. ಅದರದ್ದು ಬಹಳ ಸೆಕೆಂಡರಿ, ಕ್ಷುಲ್ಲಕವಾದ. ನನ್ನ ಪ್ರಕಾರ ಇದೊಂದು ಅಂತಾರಾಷ್ಟ್ರೀಯ ಸಂಚು ಎನ್ನುವ ರೀತಿಯಲ್ಲಿ ಇದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅದನ್ನ ಒಂದು ರೀತಿಯಲ್ಲಿ ನ್ಯಾಯ ಪ್ರಕ್ರಿಯೆಯಲ್ಲಿ ಆಧಾರ ಕೊಡಿ. ಇಲ್ಲದೆ ಅಮೆರಿಕ ಸುಪ್ರೀಂ ಕೋರ್ಟ್ ಎಲ್ಲ, ಆರ್ಡಿನರಿ ಕೋರ್ಟ್ ಅಲ್ಲೇ ನಿಮಗೆ ಬೇಲ್ ಸಿಗೋದು ಕಷ್ಟ ಮತ್ತೆ ಬಿಡುಗಡೆ ಆಗೋದು ಕಷ್ಟ. ಅಂತ ಸನ್ನಿವೇಶದಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಸುಮಾರು 16 ವರ್ಷಗಳ ಕಾಲ ಅವನ ಬಗ್ಗೆ ಎವಿಡೆನ್ಸ್ ಅನ್ನ ಕೊಟ್ಟು ಅವ್ರಿಗೆ ಜಡ್ಜ್ ಕೇಳ್ತಾರೆ, ಇಸ್ ಇಸ್ ನಾಟ್ ಅಕ್ಸೆಪ್ಟೇಬಲ್, ವಾಟ್ ಈಸ್ ವೇರ್ ಇಸ್ ದಿ ಸ್ಟ್ರಾಂಗ್ ಎವಿಡೆನ್ಸ್ ದಿಸ್ ಫೆಲೋ ಹ್ಯಾಡ್ ಆಫೀಸ್ ಇನ್ ಬಾಂಬೆ. ಮತ್ತೆ ಇನ್ಯಾವುದು ಎವಿಡೆನ್ಸ್ ಇದೆ, 231 ಟೆಲಿಫೋನ್ ಕಾಲ್ಗಳ ಒಂದು ಹಿಸ್ಟ್ರಿ ಕೊಟ್ಟಿದಾರಲ್ಲ, ದಟ್ ಇಸ್ ಮಾರ್ವಲಸ್ ಎವಿಡೆನ್ಸ್. ಇಟ್ಸ್ ಔಟ್ಸ್ಟ್ಯಾಂಡಿಂಗ್, ಅಪ್ಲಾಡಬಲ್, ಮೆಚ್ಚುಗೆಯನ್ನು ತೋರಿಸ್ತಕ್ಕಂಥ ಒಂದು ಎವಿಡೆನ್ಸ್. ಸೊ ಇಂಥ ಈ ರೀತಿ ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇದ್ದೀವಿ, ಬಿಕಾಸ್ ಐ ಆಮ್ ನಾಟ್ ಇನ್ ದಿ NSA ನಾನು ಬಟ್ ಒಂದು ಸೆಕ್ಯೂರಿಟಿಯನ್ನು ಅಧ್ಯಯನ ಮಾಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತೀನಿ. ಇಂಟರ್ನ್ಯಾಷನಲ್ ಸೆಕ್ಯೂರಿಟಿಯಲ್ಲಿ ಫಸ್ಟ್ ಬರೋದೇನಪ್ಪಾ ಅಂದ್ರೆ ವಾಟ್ ಈಸ್ ದಿ ಇಂಟೆಂಟ್, ಅವರ ಉದ್ದೇಶ ಏನು? ಈ ದೇಶದ ಸಮಗ್ರತೆಯನ್ನ ಪ್ರಶ್ನಿಸ್ತಕ್ಕಂಥ, ಅದಕ್ಕೆ ಸವಾಲು ಒಡ್ಡುವಂತ, ಅದಕ್ಕೆ ಅವಮಾನ್ಯತೆಯನ್ನು ಮಾಡ್ತಕ್ಕಂಥ, ಆ ದೇಶದ ಭದ್ರತೆಯನ್ನೇ ಪ್ರಶ್ನಿಸ್ತಕ್ಕಂಥದ್ದನ್ನು ಮಾಡಿ. ಇವರೇ ಅಮೆರಿಕಾದಲ್ಲಿ ಬಾಂಬ್ಗಳನ್ನ ಅದನ್ನ ಏರೋಪ್ಲೇನ್ ಮೂಲಕ ದಾಳಿ ಮಾಡಿದ್ರು. ಅವ್ರು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ರು. ಚೆನ್ನಾಗೇಂದ್ರೆ ಅವರ ಒಂದು ಕ್ರಿಮಿನಲ್ ಮೈಂಡ್ ಎಷ್ಟು ರೀತಿ ಇತ್ತು. ಇದೇ ರೀತಿ ಇವನು ರಾಡಾ ಸಹ ಮಾಡಿದ್ದಾನೆ. ಅದರಿಂದ ಅದಕ್ಕೆ ನಾವು ಹೋಲಿಸಿದಾಗ ಇದು ನಮ್ಮ ದೇಶಕ್ಕೆ ಒಂದು ರೀತಿಯಲ್ಲಿ ಹೋಲಿಸಿದ್ರೆ ಇದೊಂದು ದೊಡ್ಡ ದುರಂತ. ಕಾರಣ ಅದಕ್ಕೆ ನೀವು ಹೇಳಿದ್ರಲ್ಲ, ಡೆಲ್ಲಿನಲ್ಲಿ ಅವರು ಯಾಕೆ ವಿಚಾರಣೆ ಮಾಡ್ತಾರೆ, ಬಾಂಬೆ ಇದು ನೋಡ್ರಿ, ಸಮುದ್ರದಲ್ಲೇ ಬಂದವರು ಇವರೆಲ್ಲ ಯಾರು ಈ ಭಯೋತ್ಪಾದಕರು. ಸಮುದ್ರದಿಂದ ಒಂದು ದೋಣಿಯಲ್ಲಿ ರಾತ್ರಿ ನಮ್ಮನ್ನ ಏನಾರಿಸಿ ಬಂದಿರತಕ್ಕಂಥ ಈ ಬಂಡುಕೋರರನ್ನ ಅಥವಾ ಒಂದು ರೀತಿ ಭಯೋತ್ಪಾದಕರನ್ನ ನೀವು ವಿಚಾರಣೆ ಮಾಡಿದ್ರೆ ಬಹುಶಃ ಈ ರೀತಿಯಲ್ಲಿ ಬೇರೆ ಬೇರೆ ಏನು